ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಟೋಗೆ ಸಮಸ್ಯೆ ಆಗ್ತಾ ಇರುವಂಥದ್ದೇನಿದೆ ಗ್ಯಾಸದ್ದು ಆ ವಿಚಾರ ಹೇಳಬೇಕು. CNGದು ಸಿಗ್ತಾ ಇದೆ, ಅದು ಯಾವುದು ಸಮಸ್ಯೆ ಇಲ್ಲ. ಆದರೆ LPG ಸಮಸ್ಯೆ ಆಟೋದವ್ರು ಯಾಕೆ ಪರದಾಡ್ತಾ ಇದ್ದಾರೆ? ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ತೀವ್ರಗೊಂಡ LPG ಅಭಾವ. ರಾಜಧಾನಿಯಲ್ಲಿ ಬಹುತೇಕ ಕಡೆ ಗ್ಯಾಸ್ ನೋ ಸ್ಟಾಕ್. ನಿನ್ನೆ ಓಪನ್, ಇವತ್ತು ನೋ ಸ್ಟಾಕ್ ಬೋರ್ಡ್. ಕೊಲ್ಲಿ ಸಮರ 36ನೇ ದಿನಕ್ಕೆ ಕಾಲಿಟ್ಟಿದೆ. ಪರಿಣಾಮ ರಾಜ್ಯದಲ್ಲಿ LPG ಗ್ಯಾಸ್ ಅಭಾವ ಮಿತಿ ಮೀರಿದೆ. ಆಟೋ LPGಗಾಗಿ ಚಾಲಕರು ಹಗಲಿರುಳು ಪರದಾಡುವಂತಾಗಿದೆ. ಕಳೆದೊಂದು ವಾರದಿಂದ ಆಟೋ ಚಾಲಕರು ಕಂಡ ಬಂಕುಗಳ ಎದುರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಆಟೋಗೆ ಮಾತ್ರ ಗ್ಯಾಸ್ ಭರ್ತಿ ಆಗ್ತಿಲ್ಲ. ಆದ್ರೀಗ ಆಟೋ LPG ಅಭಾವದ ಸಮಸ್ಯೆ ತೀವ್ರಗೊಂಡಿದೆ. ನಿನ್ನೆ ತೆರೆದಿದ್ದ LPG ಬಂಕುಗಳಲ್ಲಿ ಇವತ್ತು ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇದರಿಂದ ಆಟೋ ಚಾಲಕರು ದಿಕ್ಕು ತೋಚದಂತಾಗಿದ್ದಾರೆ. ಹೇಗಪ್ಪ ಜೀವನ ಸಾಗಿಸೋದು ಅಂತ ಕಂಗಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ LPG ನೋ ಸ್ಟಾಕ್ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಹೇಗಿದೆ ಸ್ಪಾಟ್ ರಿಯಾಲಿಟಿ ಚೆಕ್ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗೊರಗುಂಟೆಪಾಳ್ಯ, ಶೇಷಾದ್ರಿಪುರಂ, ಮಲ್ಲೇಶ್ವರಂ, ಕಾಟನ್ಪೇಟೆ, ಕಂಠೀರವ ನಗರ ಸೇರಿದಂತೆ ಹಲವೆಡೆ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಬಂಕುಗಳಿಗೆ LPG ಭರ್ತಿಗೆ ಬಂದಂತಹ ಚಾಲಕರು ಬೋರ್ಡ್ ನೋಡಿ ಬೇಸರದಿಂದಲೇ ವಾಪಸ್ ಆಗ್ತಾ ಇರುವ ದೃಶ್ಯ ಇದೀಗ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿದೆ. ಇನ್ನು ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿ 2 ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗಿದ್ದು ಮುಂದಿನ 8ನೇ ತಾರೀಕು ತನಕ ಗ್ಯಾಸ್ ಇಲ್ಲ ಅಂತ ಹೇಳಿ ಸಿಬ್ಬಂದಿ ಹೇಳ್ತಿದ್ದಾರೆ. ಇದರಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ನಗರದಲ್ಲಿ ಶುರುವಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಗ್ಯಾಸ್ ಸ್ಟೇಷನ್ಗಳು ಅಂದರೆ ಆಟೋ LPG ಗ್ಯಾಸ್ ಸ್ಟೇಷನ್ಗಳಿಗೆ ಕಂಪ್ಲೀಟ್ ಆಗಿ ಬಹುತೇಕ ಕಡೆಗಳಲ್ಲಿ ಬಂದ್ ಆಗ್ತಾ ಇದೆ. ನಿನ್ನೆ ಮೊನ್ನೆ ಓಪನ್ ಇದ್ದಂಥ ಬಂಕ್ಗಳೆಲ್ಲವೂ ಕೂಡ ಈಗ ಕ್ಲೋಸಿಂಗ್ ಪರಿಸ್ಥಿತಿಗೆ ತಲುಪ್ತಾ ಇದೆ. ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಇಲ್ಲ. 8ನೇ ತಾರೀಕು ತನಕ ಇಲ್ಲಿ ಈಗ ನಾನಿರುವಂಥದ್ದು ಟ್ರೂ ಗ್ಯಾಸ್ ಅಂತ ಹೇಳಿ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿದ್ದೇನೆ. ಇಲ್ಲಿ 8ನೇ ತಾರೀಕಿನ ತನಕವೂ ಕೂಡ ಗ್ಯಾಸ್ ಸಿಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಕೊಡ್ತಾ ಇರುವಂಥದ್ದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕ್ಯೂ ಇರ್ತಾ ಇತ್ತು. ಇವತ್ತು ಕೂಡ ಸಾಕಷ್ಟು ಆಟೋದವರು ಎಲ್ಲಾದರೂ ಅಲ್ಪ ಸ್ವಲ್ಪ ಸಿಗ್ಬೋದೇನೋ ಅಂತೇಳಿ ಬರ್ತಾ ಇದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಬಟ್ ಗೊತ್ತಿಲ್ಲ ಯಾವಾಗ ಇನ್ನೂ ಪರಿಸ್ಥಿತಿ ಮತ್ತೊಂದು ಭೀಕರ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಹೇಳೋದಕ್ಕೆ ಆಗದೇ ಇರುವಂಥ ಸ್ಥಿತಿ ಇದೆ. ಬರ್ತಾ ಇದ್ದಾರೆ, ಬಂದಂಥವ್ರು ವಾಪಸ್ ನೋಡಿ ಹೋಗ್ತಾ ಇದ್ದಾರೆ. ಶೇಷಾದ್ರಿಪುರಂನಲ್ಲಿ 2 ಬಂಕ್ಗಳು ಇರುವಂಥದ್ದು. ಎರಡೂ ಕೂಡ ಅಕ್ಕಪಕ್ಕದಲ್ಲಿ ಗಮನಿಸ್ತಾ ಇದ್ರಿ. ಇಲ್ಲಿ ನಾನಿರುವಂಥದ್ದು ಸದ್ಯ ಟ್ರೂ ಗ್ಯಾಸ್ ಹತ್ರ ಇದ್ದೀನಿ. ಟ್ರೂ ಗ್ಯಾಸ್ ಕೂಡ ಈಗ ಕ್ಲೋಸ್ ಆಗಿದೆ. ಅದ್ರ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ಟೋಟಲ್ ಎನರ್ಜೀಸ್ ಅನ್ನುವಂತಹ ಮತ್ತೊಂದು ಗ್ಯಾಸ್ ಸ್ಟೇಷನ್ ಕೂಡ ಈಗ ಕ್ಲೋಸ್ ಆಗಿದೆ. ಸೊ ಪರಿಣಾಮ ಈ ಭಾಗದಲ್ಲಿ ಈಗ ಬಹಳ ಸಮಸ್ಯೆ ಎದುರಿಸುವಂತಾಗಿದೆ. ನಗರದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಇನ್ನು ರಾಜಾಜಿನಗರದ ಸೂಪರ್ ಗ್ಯಾಸ್ ಬಂಕ್ನಲ್ಲೂ ಕೂಡ ಇದೇ ಪರಿಸ್ಥಿತಿ. ಲೋಡ್ ಇಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿ ಮಾಲೀಕರು ಹೇಳ್ತಿದ್ದಾರೆ. ನಿನ್ನೆ ತನಕ ಟೈಮಿಂಗ್ ಫಿಕ್ಸ್ ಮಾಡಿ ಫಿಲ್ಲಿಂಗ್ ಮಾಡ್ತಿದ್ದಂತಹ ಸಿಬ್ಬಂದಿ ಇವತ್ತು ನೋ ಸ್ಟಾಕ್ ಬೋರ್ಡ್ ಹಾಕಿ ಬಂಕನ್ನು ಕ್ಲೋಸ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಸೃಷ್ಟಿಯಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿಯಿಂದ ಈಗ ಆಟೋ ಚಾಲಕರ ಪರದಾಟ ದಿನ ಕಳೆದಂತೆ ಬಹಳ ಕೆಟ್ಟ ಪರಿಸ್ಥಿತಿಗೆ ತಲುಪ್ತಾ ಇದೆ. ಕಾರಣ ಇಷ್ಟೇ, ಬಂಕ್ಗಳೀಗ ಕ್ಲೋಸ್ ಆಗ್ತಾ ಇರುವಂಥದ್ದು. ಅಂದರೆ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಕೆಲ ಬಂಕ್ಗಳಲ್ಲಾದರೂ ಅಟ್ಲೀಸ್ಟ್ ಅವ್ರಿಗೆ ಒಂದಷ್ಟು LPG ಅನ್ನುವಂಥದ್ದು ಸಿಗ್ತಾ ಇತ್ತು. ಈಗ ಅದು ಕೂಡ ಸಿಗದೇ ಇರುವಂಥ ಕಾರಣಕ್ಕಾಗಿ ಬಂಕ್ಗಳು ಕ್ಲೋಸ್ ಆಗಿದೆ. ಸ್ಟಾಕ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಬಂಕ್ಗಳನ್ನು ಕ್ಲೋಸ್ ಮಾಡಲಾಗ್ತದೆ. ಹಲವರು ಬೇರೆ ಆಯ್ಕೆಗಳೇ ಇಲ್ಲದೆ ಬಂಕ್ನ ಮುಂಭಾಗವೇ ಆಟೋಗಳನ್ನು ನಿಲ್ಲಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾವಾಗಾದರೂ ಇನ್ ಕೇಸ್ ಸಿಕ್ಕಿದ್ರೆ ನಾವು ವಾಪಸ್ ಬಂದು ಬಂಕ್ಗಳಲ್ಲಿ ಹಾಕ್ಸ್ಕೊಳ್ಬೋದು. ಆ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ಸಿಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಆಟೋಗಳನ್ನು ಕ್ಯೂನಲ್ಲಿ ಇಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸದ್ಯ ನಾನೀಗ ರಾಜಾಜಿನಗರದ ತಿಮ್ಮಯ್ಯ ರಸ್ತೆ ಏನಿದೆ ಅದರ ಮುಂಭಾಗದಲ್ಲೇ ಇರುವಂತಹ ಬಂಕ್ನ ಮುಂದೆ ಇದ್ದೀನಿ. ಸೂಪರ್ ಗ್ಯಾಸ್ ಅನ್ನುವಂತಹ ಗ್ಯಾಸ್ ಸ್ಟೇಷನ್ನ ಮುಂಭಾಗದಲ್ಲಿದ್ದೇನೆ. ನಿನ್ನೆ ಎಲ್ಲವೂ ಕೂಡ ಈ ಭಾಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಈ ಸಪ್ಲೈಯನ್ನು ಮಾಡೋ ಫಿಲ್ಲಿಂಗನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಬಟ್ ಇವತ್ತು ಅದು ಕೂಡ ಕಂಪ್ಲೀಟ್ ಆಗಿ ನಿಂತಿದೆ. ಲೋಡ್ ಇವತ್ತು ಬರೋದಿಲ್ಲ, ಸೋಮವಾರದ ನಂತರವೇ ಲೋಡ್ ಬರುವಂಥ ಸಾಧ್ಯತೆ ಇದೆ. ಆ ನಂತರದಲ್ಲಿ ಬಂದರೆ ನೋಡೋಣ ಅನ್ನುವಂಥ ಮಾಹಿತಿಗಳನ್ನು ಇಲ್ಲಿನ ಸಿಬ್ಬಂದಿಗಳು ಬರುವಂಥ ಆಟೋ ಚಾಲಕರಿಗೆ ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಬೇರೆ ಆಯ್ಕೆಗಳೇ ಇಲ್ಲದೆ ಬಂದಂತ ಆಟೋ ಚಾಲಕರು ನೋಡ್ತಾ ಇದ್ದಾರೆ, ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. LPG ಬಂಕುಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಲಭ್ಯವಿರುವ ಬಂಕುಗಳಲ್ಲಿ ಆಟೋಗಳ ಕ್ಯೂ. ಬಹುತೇಕ ಬಂಕುಗಳಲ್ಲಿ ಸ್ಟಾಕ್ ಇಲ್ಲದೆ ಬಂದ್ ಮಾಡಲಾಗಿದೆ. ಆದರೆ ಈಗಲೂ ಲಭ್ಯವಿರುವ ಕೆಲ ಬಂಕುಗಳ ಎದುರು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. BHEL ಸರ್ಕಲ್ನಲ್ಲಿ ಆಟೋಗಳನ್ನ ಗ್ಯಾಸ್ಗಾಗಿ ಕ್ಯೂ ನಿಲ್ಲಿಸಲಾಗಿತ್ತು. ಇನ್ನು ದಿವಾನರಪಾಳ್ಯದ ಆಟೋ ಗ್ಯಾಸ್ ಬಂಕ್ನಲ್ಲೂ ಕೂಡ ಆಟೋ ಕ್ಯೂ ಕಾಣಿಸ್ತು. ಬಂಕ್ನಲ್ಲಿ ಲೀಟರ್ ಗ್ಯಾಸ್ಗೆ 105 ರೂಪಾಯಿ ಆಗಿದ್ದು ಆಟೋ ಒಂದಕ್ಕೆ 650 ರೂಪಾಯಿಗೆ ಮಾತ್ರ ಗ್ಯಾಸ್ ಹಾಕಲಾಗ್ತಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಹಾಹಾಕಾರ ದೊಡ್ಡ ಮಟ್ಟದಲ್ಲಿ ಶುರುವಾಗಿರುವಂತದ್ದು.
ಕೆಲವೊಂದು ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾನೆ ಇಲ್ಲ, ಕೆಲವೊಂದು ಬಂಕ್ಗಳಲ್ಲಿ ಗ್ಯಾಸ್ ಸಿಕ್ಕಿದ್ರು ಕೂಡ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲಿ ನಿಂತು ಗ್ಯಾಸನ್ನು ಹಾಕಿಸ್ಕೊಳ್ಳುವಂತಹ ಪರಿಸ್ಥಿತಿಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ನಾನೀಗ ದಿವಾನರ ಪಾಳ್ಯದಲ್ಲಿರುವಂತಹ AGS ಆಟೋ ಗ್ಯಾಸ್ನ ಬಂಕ್ನ ಬಳಿ ಇದ್ದೇನೆ. ಇಲ್ಲಿ ಯಾವ ರೀತಿಯಾಗಿ ದೃಶ್ಯಗಳಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಇಲ್ಲಿ ಗ್ಯಾಸ್ ಲಭ್ಯ ಆಗ್ತಿದೆ, ಆದರೆ ಆ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ತಮ್ಮ ಆಟೋಗಳನ್ನು ನಿಲ್ಲಿಸಿ ಗ್ಯಾಸನ್ನು ಹಾಕೊಳ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸುಮಾರು ಒಂದು 2 ಕಿಲೋಮೀಟರ್ಗಳಷ್ಟು ಒಂದು ಕ್ಯೂ ನಿಂತು ಆಟೋ ಚಾಲಕರು ಬೆಳಗ್ಗೆಯಿಂದ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿ ಒಂದು ಲಿಮಿಟನ್ನು ಮಾಡಿದ್ದಾರೆ. ಈ ಒಂದು ಬಂಕ್ನಲ್ಲಿ 650 ರೂಪಾಯಿಗೆ ಮಾತ್ರ ಗ್ಯಾಸನ್ನು ಫಿಲ್ ಮಾಡ್ತೀವಿ ಅನ್ನುವಂಥದ್ದು. ಫುಲ್ ಮಾಡಬೇಕಾದ್ರೂ ಕೂಡ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡಿದ್ರು ಕೂಡ ಆಟೋ ಚಾಲಕರು, ಆದರೆ ಇಲ್ಲಿನ ಸಿಬ್ಬಂದಿಗಳು ಇಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಲಿಮಿಟನ್ನು ಮಾಡಿದ್ದಾರೆ, ಸಂಪೂರ್ಣವಾಗಿ ಗ್ಯಾಸನ್ನು ಫಿಲ್ ಮಾಡೋದಿಲ್ಲ, 650 ರೂಪಾಯಿಗೆ ಮಾತ್ರ ಅನ್ನುವಂತಹ ಒಂದು ಉತ್ತರವನ್ನು ಕೊಡ್ತಿದ್ದಾರೆ. ಜೊತೆಗೆ 1 ಲೀಟರ್ ಆಟೋ ಗ್ಯಾಸ್ಗೆ 105 ರೂಪಾಯಿ ಅನ್ನುವಂತಹ ಬೋರ್ಡನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾಲಾಗಿ ಬಂದು ಆಟೋ ಗ್ಯಾಸನ್ನು ಹಾಕ್ಸ್ಕೊಳ್ತಿದ್ದಾರೆ. ಜೊತೆಗೆ ಅಲ್ಲಿ ರೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ, ಪರ್ ಲೀಟರ್ 105 ರೂಪೀಸ್ LPG ಗ್ಯಾಸ್ ಅನ್ನುವಂಥದ್ದು. ಸೊ ಇದು ಬೆಂಗಳೂರಿನ ಬಹುತೇಕ ಕಡೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳನ್ನು ಹಾಕಿದ್ದಾರೆ. ಕೆಲವು ಕಡೆ ಇನ್ನೂ ಕೂಡ ಸ್ಟಾಕ್ ಬಂದಿಲ್ಲ. ಮತ್ತೊಂದು ಕೆಲವು ಕಡೆ ಗ್ಯಾಸ್ ಬಂದರೂ ಕೂಡ ಅಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ವಾತಾವರಣಗಳು ಕಂಡು ಬರ್ತಿದ್ದಾವೆ. ಇನ್ನು ಮಾಗಡಿ ರಸ್ತೆ ಟೋಲ್ ಗೇಟ್ ಗ್ಯಾಸ್ ಬಂಕ್ ಬಳಿ ಆಟೋಗಳು ಕ್ಯೂ ನಿಂತಿದ್ವು. ಹಲವೆಡೆ ಗ್ಯಾಸ್ ಸಿಗದಿದ್ದಕ್ಕೆ ಲಭ್ಯವಿರುವ ಈ ಬಂಕ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ರು. ಇನ್ನು ಶೇಷಾದ್ರಿಪುರಂ AGS ಆಟೋ ಬಂಕ್ನಲ್ಲಿ ನಿನ್ನೆಯಿಂದ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದ್ದು ಟ್ರಾಫಿಕ್ ಹೆಚ್ಚಾಗಿದೆ. ಇದರಿಂದ ಶೇಷಾದ್ರಿಪುರಂ ಸಂಚಾರಿ ಪೊಲೀಸರು ಬಂಕ್ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದು ಗ್ಯಾಸ್ ಹಾಕುವುದಕ್ಕೆ ಸಮಯವನ್ನ ನಿಗದಿ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ಈ ಮಧ್ಯೆ ಬಂಕ್ನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ನ ಗೋಳು ಮುಂದುವರೆದಿದೆ. ಇನ್ನೂ ಕೂಡ ಸರಿಯಾಗಿ ಆಟೋಗಳಿಗೆ ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ LPG ಗ್ಯಾಸ್ ಬಂಕ್ಗಳ ಮುಂದೆ ಈಗಾಗಲೇ ಒಂದಷ್ಟು ಮಾರುದ್ದದ ಕ್ಯೂ ನಿಂತಿದೆ. ಬೆಳಗ್ಗೆಯಿಂದಲೂ ಕೂಡ ಗ್ಯಾಸನ್ನು ತುಂಬಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಿದ್ದಾರೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿದ್ದಾವೆ. ಎಲ್ಲಿ ಗ್ಯಾಸ್ ಸಿಗ್ತಿದೆಯೋ ಅಂಥ ಕಡೆ ಬೆಳಗಿನ ಜಾವದಿಂದ ಕಾದು ಗ್ಯಾಸನ್ನು ತುಂಬಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಲಾಗ್ತಿದೆ. ಇದೀಗ ನೀವು ನೋಡ್ತಿರೋ ದೃಶ್ಯ ಏನಿದೆ, ಇದು ಶೇಷಾದ್ರಿಪುರಂನ AGS ಆಟೋ LPG ಸೆಂಟರ್ನ ಮುಂಭಾಗ. ಇಲ್ಲಿ ಒಂದಷ್ಟು ಗ್ಯಾಸನ್ನು ವಿತರಣೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಕಾರಣ ಈಗಾಗಲೇ ಒಬ್ಬರಿಗೆ ಕೇವಲ 400 ರೂಪಾಯಿ ಅಥವಾ 500 ರೂಪಾಯಿಗೆ ಮಾತ್ರ ಗ್ಯಾಸನ್ನು ಹಾಕುವ ಕೆಲಸವನ್ನು ಮಾಡಲಾಗ್ತಿದೆ. ಕಾರಣ ಬಂದಿರೋದು ಒಂದು ಲೋಡ್ ಬಂದಿರುತ್ತೆ, ಅದನ್ನು ಎಲ್ರಿಗೂ ಕೂಡ ಸಮರ್ಪಕವಾಗಿ ವಿತರಣೆ ಮಾಡಬೇಕು ಅನ್ನೋ ಮಟ್ಟಿಗೆ ಹೀಗಾಗಿ ಕೇವಲ 400 ರೂಪಾಯಿಗೆ ಗ್ಯಾಸನ್ನು ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಈ 400 ರೂಪಾಯಿಗೆ ಕೇವಲ 3.5 kg ಗ್ಯಾಸನ್ನು ತೆಗೆದುಕೊಂಡು ನಾವು ಇಡೀ ದಿನ ಹೇಗೆ ಓಡಾಡೋದು ಅನ್ನೋ ಮಟ್ಟಿಗೆ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಸಹ ಆಟೋ ಡ್ರೈವರ್ಗಳು ವ್ಯಕ್ತಪಡಿಸುತ್ತಿದ್ದಾರೆ. ಬೆಡ್ಶೀಟು ಚಾಪೆ ಸಮೇತ ಬಂಕ್ಗೆ ಚಾಲಕರು. LPGಗಾಗಿ ಆಟೋ ಚಾಲಕರ ಕಣ್ಣೀರು. ಇನ್ನು ಆಟೋ ಗ್ಯಾಸ್ ಸಿಗದೆ ಚಾಲಕರು ಕಂಗಾಲಾಗಿದ್ದಾರೆ. ಹಗಲು ರಾತ್ರಿ ಎನ್ನದೆ ಬಂಕ್ ಎದುರು ಕ್ಯೂ ನಿಂತು ಕಾಯುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ BEL ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋಗಳ ಕ್ಯೂ ಹೆಚ್ಚಾಗಿದ್ದು ಚಾಲಕರು ಬೆಡ್ಶೀಟ್, ಚಾಪೆ, ಬ್ರಷ್, ಟೂತ್ ಪೇಸ್ಟ್ ಸಮೇತ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಎಲ್ಲಾ ಕಡೆ ಆಟೋ ಗ್ಯಾಸ್ಗಳಿಗಾಗಿ ಪರದಾಟ. ಬಂಕ್ಗಳ ಮುಂದೆ ರಾತ್ರಿ ಹಗಲು ಅವರು ಕ್ಯೂನಲ್ಲಿ ಕಾದು ಅದನಂತರ ಅವರಿಗೆ ಸಿಗ್ತಾ ಇದೆ ಸ್ಟಾಕ್. ಸೊ ಈಗ ಸದ್ಯಕ್ಕೆ BL ರೋಡ್ ನಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಲ್ಲಿ ಆಟೋ ಗ್ಯಾಸ್ ಬಂದಿದೆ. ಸೊ ಹಾಗಾಗಿ ಆಟೋ ಡ್ರೈವರ್ ಕೊಂಚ ಖುಷಿಯಾಗಿದ್ದಾರೆ, ನಿರಾಳರಾಗಿದ್ದಾರೆ. ಬಟ್ ಏನ್ ಸಮಸ್ಯೆ ಅಂದ್ರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ, ಗ್ಯಾಸ್ ಲಿಮಿಟೆಡ್ ಆಗಿ ಹಾಕಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಬಟ್ ಈಗ ಕೊನೆಗೂ ಸ್ಟಾಕ್ ಬಂದಿದೆ. ಸೊ ಮಾತಾಡ್ಸೋಣ. ಇವರಂತೂ ಹೇಳ್ತಾ ಇದ್ರು, ನಾವು ದಿಂಬು, ಚಾಪೆ ಎಲ್ಲನೂ ಎತ್ಕೊಂಡ್ ಬಂದು ಇಲ್ಲೇ ಕ್ಯೂನಲ್ಲಿ ನಿಲ್ಬೇಕು, ಹಗಲು ರಾತ್ರಿ ಇಲ್ಲೇ ಇದ್ದೀವಿ. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಆ ಚಾಲಕರನ್ನೇ ಮಾತಾಡ್ಸೋಣ. ಏನ್ ಸರ್ ದಿಂಬು ಬೆಡ್ಶೀಟ್ ಇಲ್ಲ ಮೇಡಮ್, ಇನ್ನ ಟಿಫನ್ ಇಲ್ಲ. ಎದ್ದಿದ್ರು ಬೆಳಿಗ್ಗೆ 6:15 ಎದ್ದಿರೋರು, ಇನ್ನ ವೈಟಿಂಗ್ ಅಲ್ಲಿ ಇದ್ದೀವಿ. ಏನ್ ಹೇಳೋಣ ಹೇಳಿ ನೀವು. ಯಾವತ್ತಿಂದ ಕ್ಯೂ ನಿಂತಿದ್ದೀರಾ ಸರ್? 2 days ಇಂದ ಇದ್ದೀನಿ ಮೇಡಮ್. ನಾನು 2 days ಇಂದ ಇದ್ದೀನಿ. ಇಲ್ಲ ಪಾಪ ಅವ್ರು ಹೇಳ್ತಾ ಇದ್ದಾರೆ, ಹೌದೌದು ಇದೇ ಬಂಕಲ್ಲೇ ಇದ್ದೀವಿ, ಇಲ್ಲೇ ಇದ್ದೀವಿ. ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ, ಕ್ಯಾಮ್ರಾ ನೋಡಿರ್ತೇವೆ ವೆಹಿಕಲ್. ನಾನು ವೆಹಿಕಲ್ ನಂಬರ್ ಹೇಳ್ಬಿಡ್ತೀನಿ ನಿಮ್ಗೆ, ಬೇಕಾದ್ರೆ ನೋಡಿ. ಎಲ್ಲ ಇಲ್ಲೇ ಹಾಸ್ಕೊಂಡು ಇಲ್ಲೇ ಮಲ್ಕೊಂಡಿದ್ದೀವಿ ನಾವು. ಏನ್ ಹೇಳೋಣ ಹೇಳಿ, ನಮ್ ಕಷ್ಟ ಯಾರಾದ್ರೂ ಹೇಳ್ಕೊಳೋಣ. ಇನ್ನು ಕಾಟನ್ಪೇಟೆಯ ಬಂಕ್ನಲ್ಲಿ ಆಟೋ ಚಾಲಕ ಗ್ಯಾಸ್ಗಾಗಿ ಕಣ್ಣೀರಿಟ್ಟಿದ್ದಾರೆ. ಗ್ಯಾಸ್ ಸಿಗದೇ ಇದ್ರೆ ಮನೆಯವರಿಗೆ ವಿಷ ಹಾಕಿ ನಾನು ವಿಷ ತಗೊಬೇಕು ಅಂಥೇಳಿ ಕಣ್ಣೀರಿಟ್ರು. ಮನೆಯಲ್ಲಿ ನುಚ್ಚಕ್ಕಿ ತಂದು ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಬಿಸ್ನೆಸ್ ಟೈಮ್ ಮುಗಿದಿದೆ, ಸಂಜೆ ಡ್ಯೂಟಿಗೆ ಹೋದ್ರೆ 300 ರೂಪಾಯಿ ಸಿಗುತ್ತೆ, ಅದನ್ನು ತಗೊಂಡು ಏನು ಮಾಡೋದು ಅಂತ ಕಣ್ಣೀರು ಹಾಕಿದ್ರು. ಬೆಂಗಳೂರಿನ ಆಟೋ ಚಾಲಕರ ಜೀವನ ಅಕ್ಷರಶಃ ಬೀದಿಗೆ ಬಂದಿದೆ. ಯಾಕೆ ಅಂತ ದೃಶ್ಯ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಒಂದು ಆಟೋದಲ್ಲಿ ಕೂತಿದ್ದೆ, ಈಗಷ್ಟೇ ಆಟೋಗೆ ಗ್ಯಾಸ್ ಹಾಕ್ಸ್ಕೊಂಡು ಬಂದಿದೆ. ದೃಶ್ಯಗಳಲ್ಲಿ ನೋಡ್ಬೋದು, ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿರುವಂತಹ ಪರ್ಪಲ್ ಅನ್ನುವಂತಹ ಒಂದು
ಆಟೋ ಗ್ಯಾಸ್ ಬಂಕ್ ಮುಂದೆ ಯಾವ ರೀತಿ ಆಟೋಗಳು ನಿಂತಿದೆ ಅಂತ. ಇದಕ್ಕೆ ಕಾರಣ ಆಗಿರುವಂಥದ್ದು ಆಟೋ ಚಾಲಕರಿಗೆ ಎಲ್ಲೂ ಸಹ ಸಿಲಿಂಡರ್ ಸಿಗದೇ ಇರುವಂಥದ್ದು LPG ಅಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಆಟೋ ಚಾಲಕರು ನನ್ನ ಜೊತೆ ಇದ್ದಾರೆ. ಈಗಷ್ಟೇ ಅವರು ತಮ್ಮ ಆಟೋಗೆ ಇಂಧನವನ್ನು ಹಾಕ್ಸ್ಕೊಂಡು ಬರ್ತಿದ್ದಾರೆ. ಸರ್, ಕೊನೆಗೂ ಗ್ಯಾಸ್ ಹಾಕ್ಸ್ಕೊಂಡು ಈಚೆ ಬಂದ್ರಿ? ಹೌದು ಸರ್. ಎಷ್ಟು ಗಂಟೆಗೆ ಬಂದಿರಿ? 6 ಗಂಟೆಗೆ ಬಂದಿದೆ ಸರ್. ಆಲ್ಮೋಸ್ಟ್ 6 ಗಂಟೆ ಅಂದರೆ ಈಗ 10 ಗಂಟೆ ಆಗ್ತಿದೆ ಸರ್. 4 ಅವರ್ ಇಲ್ಲೇ ಆಗೋಯ್ತು. ಬಿಸ್ನೆಸ್ ಟೈಮ್ ನಿಮಗದು ಮುಗಿದೈತೆ ಸರ್. ಇವಾಗ ಮಧ್ಯಾಹ್ನ ಟೈಮ್ ಬಿಸ್ನೆಸ್ ಇರಲ್ಲ. ಇನ್ನೇನು ಸಾಯಂಕಾಲ ಒಂದು 200-300 ಸುತ್ಕೊಂಡು ಹೋಗ್ಬೇಕು ಅಷ್ಟೇ. ಟ್ರಾಫಿಕ್ ಜಾಸ್ತಿ ಅನ್ಸುತ್ತೆ ಸರ್. ಒಂದೊಂದು ದಿವಸ ಸಿಗೋದಿಲ್ಲ, ಇಡೀ ದಿವಸ ಈಚೆ ರಸ್ತೆಯಲ್ಲೇ ಕಾಯಬೇಕು. ತುಂಬ ನೋವಾಗ್ಬಿಟ್ಟಿದೆ ಸರ್ ಜೀವನ. ತುಂಬ ನೋವಾಗ್ಬಿಟ್ಟಿದೆ. ಆಗ್ತಾಯಿಲ್ಲ ಸರ್ ಜೀವನ ಮಾಡೋಕ್ಕೆ. ಭಾರಿ ಕಷ್ಟ ಆಯ್ತಾಯಿದೆ ಸರ್. ಸಾಲಗಳು, ಕಂತುಗಳು, ಗಾಡಿ EMIಗಳು, ಜೀವನ ತುಂಬಾ ಕಷ್ಟ ಸರ್. ತುಂಬ ಯಾರಿಗೂ ಹೇಳ್ಕೊಳ್ಳ, ನಮ್ಮ ಕಷ್ಟ ಕೇಳೋರು ಯಾರೇ ಇಲ್ಲ ಸರ್. ಯಾವ ಸರ್ಕಾರ ಬಂದರೂ ನಮ್ಗೇನು ಆಟಾಟಿ ಬರ್ಕೊಂಡು ಏನು ಮಾಡೋದು ಸರ್. ಕಣ್ಣೀರು ಹಾಕ್ತಾ ಇದ್ದೀರಾ, ಅಷ್ಟರ ಮಟ್ಟಿಗೆ ನೋವಾಗ್ತಿದೆ ಸರ್. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ಎಲ್ಲರದ್ದು ಜೀವನ ಅದೇ ಥರ ಆಗ್ಬಿಟ್ಟಿದೆ. ಯಾರಿಗೆ ಹೇಳೋಣ ಹೇಳಿ ಕಷ್ಟ. ವ್ಯವಸ್ಥೆ ಮಾಡ್ತಾ ಇಲ್ಲ ಸರ್. ಯಾವ ಸರ್ಕಾರ ಏನು ಮಾಡ್ತಾ ಇಲ್ಲ. ಎಲ್ಲ ಫ್ಯಾಮಿಲಿಗೆಲ್ಲ ವಿಷ ಕೊಟ್ಬಿಟ್ಟು ಹೋಗ್ಬಿಡ್ಬೇಕು ಅನಿಸ್ತದೆ. ಈ ಜೀವನ ಬೇಡದಾರ ಕಾಣಿಸ್ಬಿಟ್ಟಿದೆ. ಏನಾರ ತಗೊಂಬಿಟ್ಟು ಪಾಯ್ದೆ ತಗೊಂಬಿಟ್ಟು ಎಲ್ಲರನ್ನೂ ಕಳಿಸಿ. ಈ ಆಟೋ EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಏನೇನಿದೆ ಸರ್ ಕಮಿಟ್ಮೆಂಟ್ಗಳು? ತುಂಬ ಇರ್ತದೆ ಸರ್ ಕಮಿಟ್ಮೆಂಟ್ಗಳು, ಸಾಲಗಳು, ಮನೆಗಳು, ಎಲ್ಲ ಬೆಲೆಗಳು ಜಾಸ್ತಿ. ತುಂಬಾ ಜೀವನ ಕಷ್ಟ. ಜೀವನ ಬೇಡ ಅನಿಸ್ಬಿಟ್ಟಿದೆ ಸರ್ ಜೀವನ. ಸರ್, ಈಗ ಎಷ್ಟು ಗ್ಯಾಸ್ ಹಾಕ್ಸ್ಕೊಂಡ್ರಿ? ಎಷ್ಟು ಬಿಸ್ನೆಸ್ ಆಗ್ಬೋದು ನೀವು? ಈಗ 500 ರೂಪಾಯಿ ಹಾಕಿದ್ದೀವಿ. ಅದು ಮೈಲೇಜ್ ಬರಲ್ಲ ಗಾಡಿಗಳು, ಟ್ರಾಫಿಕ್ಕು, ಆಡಲ್ಲಿ ಇಟ್ಕೋಬೇಕು ಗಾಡಿ. ತುಂಬಾ ನೋವು. ಈಗ 500 ರೂಪಾಯಿ ಇದ್ದೀರಾ ಸರ್ ನೀವು? ಸರ್, ನಮ್ಮ ಮನೆಯಲ್ಲಿ ಫ್ಯಾಮ್ಲಿ 3 ಜನ ಮಕ್ಕಳು, ನಮ್ಮ ಮಿಸ್ಸಸ್ಸು, ನಾನು. ಏನು ಹೇಳ್ತಾರೆ ಮನೆಗೆ ಬಿಸ್ನೆಸ್ ಮಾಡ್ಕೊಂಡು ಹೋದಾಗ? ಏನೋ 100-200 ರೂಪಾಯಿ ಕೊಡ್ತೀವಿ ಪಾಪ. ಒಂದೊಂದು ಕೆಜಿ ಅಕ್ಕಿ ತಂದು ಜೀವನ ಮಾಡ್ತಾರೆ ಸರ್. ಅಷ್ಟು ಒಂದೊಂದು ಕೆಲವೊಂದು ಸತಿ ಗಂಜಿ ನುಚ್ಚಕ್ಕಿ ತಂದ್ಬಿಟ್ಟು ಗಂಜಿ ಮಾಡ್ಸ್ಕೊಂಡು ಕುಡಿದಿದ್ವಿ. ನುಚ್ಚಕ್ಕಿ ತಗೊಂಬಂದ್ಬಿಟ್ಟು ಗಂಜಿ ಮಾಡ್ಕೊಂಡು ಕುಡಿದಿದ್ವಿ ಇದೆ ಸರ್. ಆ ಥರ ಇದೆ. ಇನ್ನು ಆಟೋ ಕ್ಯೂ ಇದ್ರೂ ಕೂಡ ಸಹಚಾಲಕರು ಮಾನವೀಯತೆಯ ಪ್ರದರ್ಶನ ಮಾಡಿದ್ದಾರೆ. ಒಂದು ಆಟೋದಲ್ಲಿ ಅವಳಿ ಮಕ್ಕಳ ಜೊತೆಗೆ ತಾಯಿ ತೆರಳುತ್ತಾ ಇದ್ದಿದ್ದು, ಮತ್ತೊಂದು ಆಟೋದಲ್ಲಿ ಆಸ್ಪತ್ರೆಗೆ ಗರ್ಭಿಣಿ ಹೋಗ್ತಾ ಇದ್ರು. ಈ ವೇಳೆ ಆಟೋಗೆ ಗ್ಯಾಸ್ ಖಾಲಿಯಾಗಿತ್ತು. ಮಾಗಡಿ ರಸ್ತೆಯ ಬಂಕ್ನಲ್ಲಿ ಕ್ಯೂನಲ್ಲಿ ನಿಲ್ಲಿಸಿದ 2 ಆಟೋಗಳಿಗೆ ಗ್ಯಾಸ್ ಅನ್ನ ಫಿಲ್ ಮಾಡಿಸಲಾಗಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ನಗರದಲ್ಲೂ ಕೂಡ ಗ್ಯಾಸ್ ಅಭಾವ ತಲೆದೂರಿದೆ. ಟೋಟಲ್ ಎನರ್ಜಿಸ್ ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾಗಿದ್ದು, ಇನ್ನುಳಿದಂತೆ ಬೆಂಗಳೂರಿನ ಹಲವೆಡೆ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸ್ಟಾಕ್ ಖಾಲಿಯಾಗಿದ್ದು ಪರದಾಡುವಂತಾಗಿದೆ. ಆಟೋ ಬಳಿಕ ಗೃಹ ಬಳಕೆಯ ಗ್ಯಾಸ್ಗೂ ಹಾಹಾಕಾರ. ಏಜೆನ್ಸಿ ಎದುರು ವೃದ್ಧರ ಪರದಾಟ. ಆಟೋ ಗ್ಯಾಸ್ ಅಭಾವ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಡುಗೆ ಅನಿಲಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಇಂಡಿಯನ್ ಏಜೆನ್ಸಿ ಎದುರು ಜನರು ಕ್ಯೂ ನಿಂತಿದ್ದಾರೆ. ಕ್ಯೂನಲ್ಲಿ ನಿಲ್ಲೋದಕ್ಕಾಗದೆ ವೃದ್ಧರು ಪರದಾಡುವಂತಾಗಿದೆ. ಬುಕ್ ಆಗಿದ್ರೂ ಕೂಡ ಸಿಲಿಂಡರ್ ಬರ್ತಿಲ್ಲ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಮಕ್ಕಳು ಸಹ ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೆ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಮುಗಿಯದ ಗೋಳು ಅಂತ ಅನಿಸ್ತಾ ಇದೆ. ಈಗ ಒಂದ್ ಕಡೆಯಿಂದ ಆಟೋ ಗ್ಯಾಸ್ಗೆ ಪರದಾಟ, ಆಟೋ ಚಾಲಕರ ಕ್ಯೂ, ಮಗದೊಂದು ಕಡೆಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗೂ ಸಾರ್ವಜನಿಕರು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ವಿದ್ಯಾರಣ್ಯಪುರದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಕೆಲವರಿಗೆ ಬುಕಿಂಗ್ ಮಾಡಿದ್ದಾರೆ, ಬುಕಿಂಗ್ ತೆಗೆದುಕೊಂಡ್ರು, ಇನ್ನೂ ಕೂಡ ಮನೆಗೆ ಡೆಲಿವರ್ ಆಗಿಲ್ಲ. ಇನ್ನೊಂದು ಕೆಲವರಿಗೆ ಬುಕಿಂಗೇ ತೆಗೆದುಕೊಳ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಂಗ್ ಕ್ಯೂ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂದ್ರೆ ಬೆಂಗಳೂರಿನಲ್ಲಿ ಜನ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದ್ರು, ಅಥವಾ ತಮ್ಮ ಮನಸ್ಸಿಗೆ ಬೇಕಾದಂತಹ ಜಾಗಕ್ಕೆ ಶಾಪಿಂಗು ಎಲ್ಲ ಹೋಗ್ತಾ ಇದ್ರು. ಬಟ್ ಈಗ ವೀಕೆಂಡ್ ಬಂತು ಅಂದ್ರೆ ಜನ ಪಾಪ ಈ ರೀತಿ ಏಜೆನ್ಸಿಗಳ ಮುಂಭಾಗ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನೋಡ್ತಾ ಇರ್ಬೋದು ನೀವು. ಎಷ್ಟು ಜನ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ವಿವಿಧ ಭಾಗದಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಸಿಗ್ತಾ ಇಲ್ಲ, ಸಿಲಿಂಡರ್ ಬುಕ್ ಮಾಡಿದ್ರು ಸಿಗ್ತಾ ಇಲ್ಲ, ಏನ್ ಮಾಡೋದು ಅನ್ನುವಂತಹ ಸಂಕಷ್ಟ ಒಂದ್ ಗಂಟೆಯಿಂದ. ಸೊ ಮಾತಾಡ್ಸೋಣ ಜನರನ್ನ ಏನ್ ಹೇಳ್ತಾರೆ ಅಂತ. ಮೇಡಮ್, ಈಗ ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಾ? ಏನ್ ಸಮಸ್ಯೆ? ನಮ್ಗೆ ಅಲ್ಲಿ ಕಾಲ್ ಆಗಲ್ಲ ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರು ಬಿಡ್ತಾ ಇಲ್ಲ. ಏನ್ ಮಾಡೋದು ಮೇಡಮ್? ಅದೇ ನಾನು 9 ಗಂಟೆಗೆ ಅಲ್ಲಿ ಬಂದು ನಿಂತ್ಕೊಂಡೆ. ಸರಿ ಕೇಳೋಣ, ಇಲ್ಲಿ ಹೇಳೋಣ ಇವ್ರ ಹತ್ರ ಅಂತ ಬಂದು. ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇಲ್ಲಿ ಇದೆ, ಬುಕ್ಕಿಂಗ್ ಆಗಿದೆ, ದುಡ್ಡು ಎಲ್ಲ ಕಟ್ ಆಗಿದೆ, ಎಲ್ಲ ಮಾಡಿದೀವಿ. ಅದನ್ನ ನೀವ್ ಯಾವಾಗ ಕಳಿಸಿರ ಅಂತ ಕೇಳಕ್ಕೋಸ್ಕರ. ಪೇಮೆಂಟ್ ಕೂಡ ಆಗಿದೆ. ಸೊ ಡೆಲಿವರ್ಡ್ ಮೆಸೇಜ್ ಬಂದಿಲ್ಲ ಇನ್ನ ಬಂದು ಅದು ಅವ್ರಿಗೆ ಇನ್ಫಾರ್ಮೇಶನ್ ಕೇಳ್ಕೊಂಡ್ ಬಂದೆ. ಒಟ್ಟಾರೆ ಅತ್ತ ಯುದ್ಧ ಮುಂದುವರೆದಂತೆ ಇತ್ತ LPG ಸಮಸ್ಯೆ ತೀವ್ರಗೊಳ್ತಿದೆ. ಇದರಿಂದ ಆಟೋ ಚಾಲಕರ ಬದುಕು ಮುರಾಬಟ್ಟೆ ಆಗ್ತಿದೆ. ಸರ್ಕಾರ ಆದಷ್ಟು ಬೇಗ ಗ್ಯಾಸ್ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.